ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿ ಮ್ಯಾಮ್. ನಾನಿವತ್ತು ಅರ್ಚನಾ ಮ್ಯಾಮ್ ಬದಲಿಗೆ ನಿಮಗೆ ಕನ್ನಡ ಪ್ರಶ್ನೆ ಪತ್ರಿಕೆನ ಹೇಗೆ ನೀವು ಅದಕ್ಕೆ ಉತ್ತರ ಬರಿಬೇಕು ಸೊ ಇದರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಮೊದಲಿಗೆ ಇಲ್ಲಿ ನೀವು ಆನ್ಸರ್ ಬುಕ್ಲೆಟ್ ನೋಡ್ಬೋದು. ಈ ಆನ್ಸರ್ ಬುಕ್ಲೆಟಲ್ಲಿ ನೀವು ಫಸ್ಟು ಆನ್ಸರ್ ಬುಕ್ಲೆಟ್ ಸೀರಿಯಲ್ ನಂಬರ್ನ ಬರಿಬೇಕು. ಆಮೇಲೆ ಮೀಡಿಯಮ್, ಸೊ ಆಬ್ವಿಯಸ್ಲಿ ನೀವು ಕನ್ನಡ ಮೀಡಿಯಮ್ಮ ಇಂಗ್ಲೀಷ್ ಮೀಡಿಯಮ್ಮ ಅದನ್ನ ಇಲ್ಲಿ ಬರಿತೀರಾ. ಆಮೇಲೆ ವಿಷಯ ಅಂದರೆ ಸಬ್ಜೆಕ್ಟ್, ಸೊ ಆಬ್ವಿಯಸ್ಲಿ ಕನ್ನಡ ಪೇಪರ್, ಸೊ ಕನ್ನಡ ಅಂತ ಬರಿಬೇಕು. ವಿಷಯದ ಸಂಕೇತ ಅಂದರೆ ಸಬ್ಜೆಕ್ಟ್ ಕೋಡ್ನ ಬರಿಬೇಕು, ಸೊ ಅದನ್ನು ಇಲ್ಲಿ. ಆಮೇಲೆ ಮ್ಯಾಪ್ಸ್ ಗ್ರಾಫ್ಸ್ನ ನೀವು ಯೂಶ್ವಲಿ ಯೂಸ್ ಮಾಡಲ್ಲ ಕನ್ನಡ ಪೇಪರಲ್ಲಿ, ಸೊ ಅದನ್ನು ನೀವು ಖಾಲಿ ಬಿಡ್ಬೋದು. ಆಮೇಲೆ ನಂಬರ್ ಆಫ್ ಪೇಜಸ್, ಸೊ ಎಷ್ಟು ಪೇಜಸ್ನ ನೀವು ತೊಗೊಂಡಿರ್ತೀರಾ, ಐ ಮೀನ್ ಬುಕ್ಲೆಟಲ್ಲಿ ಎಷ್ಟು ಪೇಜಸ್ ಇದೆ, ಎಷ್ಟು ಪೇಜಸ್ನ ನೀವು ಫಿಲ್ ಮಾಡಿದ್ದೀರಾ ಆ ನಂಬರ್ನ ನೀವಿಲ್ಲಿ ಬರಿಬೋದು. ಇಲ್ಲಿ 20 ಅಂತ ಇದೆ, ಸೊ 20 ಅಂತಿದೆ, ನೀವು ಎಷ್ಟು ಯೂಸ್ ಮಾಡ್ತೀರಾ ಅದನ್ನು ಬರಿಬೋದು. ಸೊ ಹಾಗೆ ಟೋಟಲ್ ನಂಬರ್ ಆಫ್ ಪೇಜಸ್ ಯೂಸ್ಡ್. ಆಮೇಲೆ ನೀವು ಅಡಿಷ್ನಲ್ ಬುಕ್ಲೆಟ್ ಏನು ತೊಗೋತೀರಲ್ಲ ಅದರಲ್ಲಿ ನೀವು ಎಷ್ಟು ಪೇಜಸ್ನ ಫಿಲ್ ಮಾಡಿದ್ದೀರಾ ಅದನ್ನು ಇಲ್ಲಿ ಬರಿಬೋದು. ಸೊ ಟುಗೆದರ್ ಎರಡನ್ನೂ ಒಟ್ಟಿಗೆ ಆ್ಯಡ್ ಮಾಡಿದಾಗ ಟೋಟಲ್ ಎಷ್ಟು ಪೇಜಸ್ ಯೂಸ್ ಮಾಡಿದ್ದೀರಾ ನೀವು ಅದನ್ನು ಇಲ್ಲಿ ಬರಿಬೋದು. ಸೊ ಈ ಜಾಗ ಖಾಲಿ ಬಿಟ್ಟಿರಬೇಕು, ಇದನ್ನು ಇನ್ವಿಜಿಲೇಟರ್ಸ್ ಬಂದು ಸೈನ್ ಮಾಡ್ತಾರೆ, ಸೊ ನೀವು ಇದನ್ನು ಟಚ್ ಮಾಡೋಂಗಿಲ್ಲ, ನಿಮ್ಮ ಸಿಗ್ನೇಚರ್ನ ಹಾಕಿಬಿಡಬೇಡಿ ಆಮೇಲೆ. ಓಕೆ, ಸೊ ಇದು ನಂದು ನಮ್ಮ ಆನ್ಸರ್ ಬುಕ್ಲೆಟ್ದು ಫಸ್ಟ್ ಪೇಜ್. ಓಕೆ, ಸೊ ನಾನಿವಾಗ ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಸೊ ಟಾಪರ್ಸ್ ಆನ್ಸರ್ ಶೀಟ್ನ ನಾನು ಈ ಕಡೆ ತೋರಿಸ್ತೀನಿ. ಓಕೆ, ಸೊ ಇವಾಗ ಶುರು ಮಾಡೋಣ. ರೆಡಿ ಇದ್ದೀರಾ? ಓಕೆ, ಸೊ ಇಲ್ಲಿವಾಗ ಸೊ ನೋಡಿ, ಇದೀಗ ನಾನು ಕ್ವೆಶನ್ನು ಪೇಪರ್ ಬಂದು 2024 ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ನ ನಾನಿಲ್ಲಿ ರೆಫರೆನ್ಸಾಗಿ ತೊಗೊಂಡಿದ್ದೀನಿ. ಸೊ ದಟ್ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಕ್ವೆಶನ್ಸ್ ಇರುತ್ತೆ, ನೀವು ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ. ಓಕೆ, ಸೊ ಈಗ ಇದರಲ್ಲಿ ಒಟ್ಟು ಎಷ್ಟು ವಿಭಾಗಗಳಿರುತ್ತೆ, ಸೊ ಲೈಕ್ ಸೆಕ್ಷನ್ಸ್, ಅ ವಿಭಾಗ, ಆ ವಿಭಾಗ, ಈ ವಿಭಾಗ, ಆಮೇಲೆ ಲಾಸ್ಟಲ್ಲಿ ಭಾಷಾಭ್ಯಾಸ. ಸೊ ಇಷ್ಟು ಸೆಕ್ಷನ್ಸ್ಗಳಿರುತ್ತೆ. ಓಕೆ, ಅದನ್ನೇ ನಾವು ವಿಭಾಗ ಅಂತೀವಿ. ಈಗ ಕಮಿಂಗ್ ಟು ದ ಫಸ್ಟ್ ಒನ್, ಅ ವಿಭಾಗ. ಇದರಲ್ಲಿ ಮತ್ತೆ ನಮಗೆ ಉಪವಿಭಾಗಗಳಿರುತ್ತೆ. ಉಪವಿಭಾಗಗಳಂದ್ರೇನು, ಇಲ್ಲಿಗ ಇದೆಯಲ್ಲ ರೈಟ್. ಸೊ ಇಲ್ಲೇನಿದೆ, ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳನ್ನು ಸರಿಯಾದುದನ್ನು ಆರಿಸಿ ಬರೆಯಿರಿ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಷ್ಟೇ. ಸೊ 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ನೀವು ಅದರಲ್ಲಿ ಸರಿಯಾದನ್ನು ಚೂಸ್ ಮಾಡಬೇಕು. ಆ್ಯಂಡ್ ಇದು ಬಂದು ಮ್ಯಾಂಡೇಟ್ರಿ, ಸೊ ಕಡ್ಡಾಯವಾಗಿ ನೀವು ಇದನ್ನು ಆನ್ಸರ್ ಮಾಡಲೇಬೇಕು. ಓಕೆ, ಸೊ ಇದರಲ್ಲಿ ಮೊದಲನೇ ಕ್ವೆಶನ್ ಇಲ್ಲಿ ಏನಿದೆ ಅಲ್ಲ, ಸೊ ಅದಕ್ಕೆ ಇವಾಗ ಆಪ್ಷನ್ಸ್ ಇದೆ, 4 ಆಪ್ಷನ್ಸ್ ಇದೆ. ಈಗ ಇಲ್ಲಿ ಒಂದು ಟಾಪರ್ಸ್ ಆನ್ಸರ್ ಶೀಟ್ನ ನಾವಿಲ್ಲಿ ಜಸ್ಟ್ ಫಾರ್ ಅ ರೆಫರೆನ್ಸ್ಗೋಸ್ಕರ ನಾವು ತೊಗೊಂಡಿದ್ದೀವಿ, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ. ಸೊ ಇಲ್ಲಿ ನೋಡಿ, ಎಲ್ಲ ನೀಟಾಗಿ ಬರಿಬೇಕು. ಅ ವಿಭಾಗ, ಅದರಲ್ಲಿ ಮತ್ತೆ ಉಪವಿಭಾಗ ಉಪವಿಭಾಗ ಸೊ ಏನಾಗಿದೆ ಇಲ್ಲಿ, ಸೊ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಫಸ್ಟ್ ಕ್ವೆಶನ್ಗೆ ಈಗ ಆನ್ಸರ್ ಇ ಅಂತ ಇದೆ, ಅಂದರೆ ಇದೇನಿದು ಪ್ರಮಧವನದಲ್ಲಿ. ಸೊ ಅದು ಬಂದು ನಮ್ಮ ಆನ್ಸರ್. ಸೊ ಬರೀ ನೀವು ಆಪ್ಷನ್ ಬರೆದ್ರೆ ರಾಂಗ್, ನಿಮಗೆ ಮಾರ್ಕ್ಸ್ ಕೊಡಲ್ಲ, ಹೋಯಿತು. ಸೊ ಇದಕ್ಕೆ ಈಚ್ ಕ್ವೆಶನ್ಸ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ, ಒಂದೊಂದು ಅಂಕಗಳಿರುತ್ತೆ. ಸುಮ್ಮನೆ ನೀವು ಅದನ್ನು ಮಾರ್ಕ್ಸ್ನ ಕಳ್ಕೊಬೇಡಿ. ಬರೀ ಆಪ್ಷನ್ ಬರೆದ್ರೆ ಸಾಲದು, ಪೂರ್ತಿ ಉತ್ತರದ ಜೊತೆಯಲ್ಲಿ ನೀವು ಅದನ್ನು ಆನ್ಸರ್ ಬರಿಬೇಕಾಗತ್ತೆ. ಓಕೆ, ಸೊ ಈ ಆನ್ಸರ್ ಪೂರ್ತಿ ಉತ್ತರ ಸಮೇತವಾಗಿ ಬರಿಬೇಕು. ಓಕೆ, ಹಾಗೆ ಪ್ರತಿಯೊಂದು ಕ್ವೆಶನ್ಗೂ ಆನ್ಸರ್ ಮಾಡ್ತಾ ಹೋಗಬೇಕು. ಈ 10 ಕ್ವೆಶನ್ಸ್ ಏನಿದೆ ಅಲ್ಲ, ಆ 10 ಕ್ವೆಶನ್ಸಲ್ಲೂ ಆಯ್ಕೆಗಳಿಲ್ಲ, ಅಂದರೆ ನೀವು ಎಲ್ಲ 10 ಕ್ವೆಶನ್ಸ್ನ ಕೂಡ ಅಟೆಂಡ್ ಮಾಡಲೇಬೇಕು. ಕ್ಲಿಯರ್? ಅರ್ಥ ಆಯ್ತಲ್ಲ? ಈಗ ಮುಂದಕ್ಕೆ ಹೋಗೋಣ. ಈಗ ನೆಕ್ಸ್ಟು ಸೊ ಇದು 2ನೇ ಉಪವಿಭಾಗ, ಕರೆಕ್ಟ್. ಸೊ ಇದರಲ್ಲಿ ಬಿಟ್ಟ ಸ್ಥಳವನ್ನು ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಸೂಕ್ತವಾದುದನ್ನು ಆರಿಸಿ ಬರೆಯಿರಿ. ಇದಿನ್ನ ಈಸಿ. ಏನು, ಆಲ್ರೆಡಿ ಅವರಲ್ಲಿ ಬ್ರ್ಯಾಕೆಟಲ್ಲಿ ಆನ್ಸರ್ಸ್ಗಳನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಇದು ಬಿಟ್ಟ ಸ್ಥಳ ತುಂಬಿರಿ. ಸೊ ನೀವೇನು ಮಾಡಬೇಕು, ಅದರಲ್ಲಿ ಸರಿಯಾದನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಉತ್ತರಗಳನ್ನ ಫಿಲ್ ಮಾಡಬೇಕು. ಸೊ ಈಗ ನಿಮಗೆ ಮತ್ತೆ ಕ್ವೆಶನ್, ಮ್ಯಾಮ್ ನಾನು ಪೂರ್ತಿ ಕ್ವೆಶನ್ ಬರಿಬೇಕಾ? ಇಲ್ಲ, ಅವಶ್ಯಕತೆ ಇಲ್ಲ. ನೀವೇನು ಮಾಡಬೇಕು, ಸರಿಯಾದ ಉತ್ತರಗಳನ್ನು ಮಾತ್ರ ಬರೆಯಿರಿ. ಅರ್ಥ ಆಯ್ತಾ? ಸೊ 11th ಕ್ವೆಶನ್ಸ್ಗೆ ಕರೆಕ್ಟಾಗಿ ಅದಕ್ಕೇನು ಬೇಕು ಆನ್ಸರು ಅದನ್ನು ನೀಟಾಗಿ ಆನ್ಸರ್ಸ್ನ ಬರೀರಿ. ಸೊ ಅಗೇನ್ ಇಲ್ಲೂ ನೋಡಿ, ಯಾವುದನ್ನು ಮಿಸ್ ಮಾಡೋಂಗಿಲ್ಲ. ಓಕೆ, ಅ ವಿಭಾಗ, ಉಪವಿಭಾಗ ಅದೆಲ್ಲದನ್ನು ನೀವು ಮೆನ್ಷನ್ ಮಾಡಲೇಬೇಕು. ಅರ್ಥ ಆಯ್ತಲ್ಲ? ಸೊ ಇದು ಬಂದು 2ನೇದು. ಆ್ಯಂಡ್ ಇದು ಕೂಡ ನಿಮಗೆ ಕಡ್ಡಾಯವಾಗಿ ನೀವೆಲ್ಲ ಪ್ರಶ್ನೆಗಳನ್ನು ನೀವು ಉತ್ತರಿಸಲೇಬೇಕು.
ಓಕೆ. ನೆಕ್ಸ್ಟ್ ಈಗ ಮೂರನೆಯದು ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್. ವೆರಿ ಈಸಿ ಅಲ್ವಾ? ಏನು ಇಲ್ಲಿ ಅ ಪಟ್ಟಿ ಅಂತಿದೆ, ಇಲ್ಲಿ ಬ ಪಟ್ಟಿ ಅಂತಿದೆ, ರೈಟ್? ಸೊ ನೀವೇನು ಮಾಡಬೇಕು, ಯಾವುದಕ್ಕೆ ಯಾವುದು ಸರಿಯಾದ ಉತ್ತರ. ಸೊ 5 ಕ್ವೆಶನ್ಸ್ ಇರುತ್ತೆ. ಸೊ 5ಕ್ಕೂ ನೀವು ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ. ಈಗ ಮೊದಲನೇ ಕ್ವೆಶನ್ ಬರೆದೆ, ಜಾಲಿಯ ಮರದಂತೆ. ಅದಕ್ಕೆ ಸರಿಯಾದ ಉತ್ತರ ಪುರಂದರದಾಸರು. ನೋಡಿ ಎಷ್ಟು ನೀಟಾಗಿ ಯಾವುದಕ್ಕೆ ಯಾವುದು ಉತ್ತರ, ಯಾವುದಕ್ಕೆ ಯಾವುದು ಉತ್ತರ. ದಯವಿಟ್ಟು ಹೀಗೆ ಬರೀರಿ. ಕೆಲವೊಂದು ವಿದ್ಯಾರ್ಥಿಗಳನ್ನ ನಾನು ಗಮನಿಸಿದ್ದೀನಿ, ಏನು ಮಾಡ್ತಾರೆ ಅಂದರೆ ಈ ಕ್ವೆಶನ್ಸ್ನ ಬರೆದುಬಿಟ್ಟು ಹಿಂಗೆ ಲೈನ್ ಎಳೆಯೋ ಥರ ಮಾಡ್ತಾರೆ. ಬೇಡ, ಅದು ಚಿಕ್ಕ ಮಕ್ಕಳದ್ದಾಯಿತು, ಕರೆಕ್ಟಾ? ನಾವೆಲ್ಲ ದೊಡ್ಡೋರು, ಇವಾಗ ನಾವು ಆ ಥರ ಲೈನ್ ಎಲ್ಲ ಹಾಕಂಗಿಲ್ಲ. ಸೊ ದಯವಿಟ್ಟು ಈ ಥರ ಒಂದಕ್ಕೆ ಪಕ್ಕ ಒಂದು ಕರೆಕ್ಟಾಗಿ ನೀಟಾಗಿ ಬರೀರಿ. ಆ್ಯಂಡ್ ಇದು ಕೂಡ ಮ್ಯಾಂಡೇಟ್ರಿ ಕ್ವೆಶನ್ನು. ಕಡ್ಡಾಯವಾಗಿ ನೀವು ಈ 5 ಕ್ವೆಶನ್ನ ಉತ್ತರಿಸಲೇಬೇಕು. ಸೊ ಏನು ಕನ್ಕ್ಲೂಷನ್ ಸಿಕ್ತು ನಿಮಗೆ? ಅ ವಿಭಾಗದಲ್ಲಿ ಯಾವುದೇ ಪ್ರಶ್ನೆಗಳನ್ನು ಬಿಡೋ ಹಾಗೆ ಇಲ್ಲ. ಸೊ ಎಲ್ಲ ಪ್ರಶ್ನೆಗಳನ್ನು ನೀವು ಕಡ್ಡಾಯವಾಗಿ ಉತ್ತರಿಸಲೇಬೇಕು. ಕ್ಲಿಯರ್? ಅರ್ಥ ಆಯ್ತಲ್ಲ? ಈಗ ಮುಂದೆ ಹೋಗೋಣ. ಎಸ್ ಮ್ಯಾಮ್. ಸೊ ಮುಂದೆ ಬಂದು ಇದು ಈಗ ಅ ವಿಭಾಗ ಮುಗೀತು. ಅ ಆದಮೇಲೆ ಯಾವುದು? ವೆರಿ ಗುಡ್, ಆ ವಿಭಾಗ. ಈ ಆ ವಿಭಾಗದಲ್ಲಿ ಏನಿದೆ ನೋಡೋಣ. ಓಕೆ. ಸೊ ಇದರಲ್ಲಿ ಮತ್ತೆ ನಮಗೆ ಏನೋ ಉಪವಿಭಾಗಗಳಿರುತ್ತೆ, ಸಬ್ ಸೆಕ್ಷನ್ಸ್ ಕೈಂಡ್. ಸೊ ಅ ಆ ಇ ಸೇಮ್ ಫಸ್ಟ್ ಒನ್ನಲ್ಲಿ ಹೇಗಿತ್ತು ಹಾಗೆ. ಆದರೆ ಒಂದು ಖುಷಿ ಪಡೋ ವಿಷಯ ಏನಂದರೆ ಇಲ್ಲಿ ನಿಮಗೆ ಆಯ್ಕೆಗಳುಂಟು. ಸೊ ನಿಮಗೆ ಯಾವುದರಲ್ಲಿ ಇಷ್ಟು ಕ್ವೆಶನ್ಸಲ್ಲಿ ಇಷ್ಟು ಆನ್ಸರ್ ಮಾಡಬೇಕು ಅಂತ ನಿಮಗೆ ಆಯ್ಕೆಗಳಿರುತ್ತೆ. ಬಟ್ ಅ ವಿಭಾಗದಲ್ಲಿ ಎಲ್ಲ ಮಾಡಲೇಬೇಕು ಆನ್ಸರ್. ಬಟ್ ಇಲ್ಲಿ ಆ ತಲೆನೋವಿರಲ್ಲ. ಸೊ ಯು ವಿಲ್ ಹ್ಯಾವ್ ಅ ಚಾಯ್ಸಸ್. ಓಕೆ. ಸೊ ಇದರಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡ್ಬೋದು. ಓಕೆ. ಸೊ ಇಲ್ಲಿ 4 ಕ್ವೆಶನ್ಸ್ ಇದೆ. ಸೊ ನೀವು 4 ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳನ್ನು ನೀವು ಆಯ್ಕೆ ಮಾಡ್ಬೋದು. ಆ್ಯಂಡ್ ಇದು ಬಂದು 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದನ್ನು ನೀವು 2 ಅಥವಾ 3 ವಾಕ್ಯಗಳಲ್ಲೇ ಉತ್ತರಿಸಲೇಬೇಕು. ಇಷ್ಟು ಉದ್ದುದ್ದ ಪ್ಯಾರ ಬರೀಬಾರ್ದು. ಓಕೆ. ಕತೆಗಳನ್ನ ಬರಿಬೇಡಿ. ಬರೀ 2 ಅಥವಾ 3 ವಾಕ್ಯಗಳಲ್ಲಿ ಮುಗಿಬೇಕು. ಇಲ್ಲಿ ನೋಡಿ. ಸೊ ಈಗ 21ನೇ ಕ್ವೆಶನ್ಗೆ ಎಷ್ಟು ನೀಟಾಗಿ 2 ಅಥವಾ 3 ವಾಕ್ಯಗಳಲ್ಲಿ ಮುಗಿಸಿದ್ದಾರೆ. ಕರೆಕ್ಟಾ? ಸೊ ಪೂರ್ತಿ ಮಾರ್ಕ್ಸ್ ಸಿಕ್ತು. ಅರ್ಥ ಆಯ್ತಲ್ಲ? ಸೊ ಬಟ್ ನೋಡಿ, ಎಲ್ಲ ಪ್ರಶ್ನೆಗಳ ಕ್ವೆಶನ್ ನಂಬರ್ಸು, ಈ ಸೆಕ್ಷನ್ಸು ಇದೆಲ್ಲದನ್ನು ನೀಟಾಗಿ ಬರೀಲೇಬೇಕು. ಓಕೆ. ವಿಭಾಗ ಉಪವಿಭಾಗ ಅದ್ರ ಬಗ್ಗೆ ಎಲ್ಲ ಅದನ್ನು ಬರೀಲೇಬೇಕು. ಅ ವಿಭಾಗ, ಆ ವಿಭಾಗ ಅಥವಾ ಅ ಆ ಇ ಆ ಉಪವಿಭಾಗಗಳನ್ನು ಪ್ರತಿಯೊಂದು ನೀಟಾಗಿ ಮೆನ್ಷನ್ ಮಾಡಬೇಕು. ಓಕೆ. ಸೊ 21ನೇ ಕ್ವೆಶನ್ನು, 22, 23 ಇವರು ಎಕ್ಸ್ಟ್ರಾ ಕ್ವೆಶನ್ಸ್ನ ಕೂಡ ಅಟೆಂಡ್ ಮಾಡಿದ್ದಾರೆ ಇಲ್ಲಿ ಅಲ್ವಾ? ನೋಡಿ 24ನೇ ಕ್ವೆಶನನ್ನು ಅಟೆಂಡ್ ಮಾಡಿದ್ದಾರೆ. ಆ್ಯಕ್ಚುಲಿ 3 ಅಟೆಂಡ್ ಮಾಡಿದ್ರೆ ಸಾಕು. ಸೊ ನಿಮ್ಮ ಇಷ್ಟ, ನೀವು ಎಕ್ಸ್ಟ್ರಾ ಅಟೆಂಡ್ ಮಾಡಿದ್ರೆ ಒಂದು ಲೆಕ್ಕ ಒಳ್ಳೆಯದೇ. ಯಾಕೆ ಹೇಳಿ? ಎಲ್ಲೋ ನೀವಿಲ್ಲೆಲ್ಲೋ ಏನೋ ಎಡವಟ್ಟು ಮಾಡಿರ್ತೀರ, ಏನೋ ಮಿಸ್ಟೇಕ್ ಮಾಡಿರ್ತೀರ. ಆ ಸಮಯದಲ್ಲಿ ಈ ಎಕ್ಸ್ಟ್ರಾ ಏನು ಬರಿತೀರಲ್ಲ ಅದು ಸರಿ ಇದ್ದರೆ ಹೋಗೋ ಮಾರ್ಕ್ಸ್ ಇನ್ನೊಂದು ಕಡೆ ಸಿಗ್ದಂಗಲ್ವಾ? ಸೊ ಯಾಕೆ ಕಳ್ಕೊತೀರಾ? ಸೊ ಉತ್ತರ ಗೊತ್ತಿದ್ರೆ ಬರೀರಿ, ಒಳ್ಳೆಯದೇ. ಆಯಿತಾ? ಮುಂದಕ್ಕೆ ಹೋಗೋಣ. ನೋಡಿ ಇವಾಗ ಇದರಲ್ಲಿ ಸೊ ಇದಕ್ಕೂ ಮುಂಚೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಇದು ಬಂದು ಈ ಅ ಇದೆಯಲ್ಲ ಉಪವಿಭಾಗ, ಇವೆಲ್ಲ ನಿಮಗೆ ಪದ್ಯ ಭಾಗದಿಂದ ಬರುತ್ತೆ ಪ್ರಶ್ನೆಗಳು. ಓಕೆ. ಸೊ ಇವೆಲ್ಲ ಪದ್ಯ ಭಾಗದಿಂದ ಬರುತ್ತೆ, ನೆನಪಿರಲಿ. ಆ್ಯಂಡ್ ಈ ಪ್ರತಿಯೊಂದು ಪ್ರಶ್ನೆಗೂ ಎಷ್ಟು? 2 ಮಾರ್ಕ್ಸ್. ಸೊ 2 ಅಂಕಗಳು ಸಿಗುತ್ತೆ. ಸೊ 2 ಅಂಕಗಳು ಆ್ಯಂಡ್ ಪ್ರತಿಯೊಂದು ಪ್ರಶ್ನೆಗಳು ನಿಮಗೆ 2 ಮಾರ್ಕ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಏನು ವಿಷಯ ನೆನಪಿಟ್ಕೋಬೇಕು, ಇವೆಲ್ಲ ಪದ್ಯ ಭಾಗದಿಂದ ಬರುವಂಥ ಪ್ರಶ್ನೆಗಳು. ಈಗ ಮುಂದಕ್ಕೆ ಹೋಗೋಣ. ಮುಂದೆ ಯಾವುದಾದರೂ 2 ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಮತ್ತದೇ. ಸೊ ಇಲ್ಲಿ ನೀವು 4 ಪ್ರಶ್ನೆಗಳಿದೆ. ಈ 4 ಪ್ರಶ್ನೆಯಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕು. ಆಯಿತಾ? ಆ್ಯಂಡ್ ಅದು ಕೂಡ 2-3 ವಾಕ್ಯಗಳಲ್ಲೇ ಇರಬೇಕು. ನೋಡಿ, 2 ಬರಿಬೋದು, ಇನ್ನೊಂದು ಎಕ್ಸ್ಟ್ರಾ ಬರೆದ್ರೆ ಅದು ಎಕ್ಸ್ಟ್ರಾ ಅಂತ ಕನ್ಸಿಡರ್ ಆಗುತ್ತೆ. ಬಟ್ ನೀವು 2 ಅಥವಾ ಜಾಸ್ತಿನೂ ಬರಿಬೋದು, ಗೊತ್ತಿದ್ರೆ ಬರೀರಿ. ಬಟ್ ಮಿನಿಮಮ್ 2 ಇರಲೇಬೇಕು. ಆ್ಯಂಡ್ ಇದರಲ್ಲೂ ಕೂಡ ಪ್ರತಿಯೊಂದು ಪ್ರಶ್ನೆಗೂ ಎಷ್ಟು ಅಂಕಗಳು? ಎಕ್ಸಾಕ್ಟ್ಲಿ 2 ಅಂಕಗಳು. ಆ್ಯಂಡ್ ಇದು ಬಂದು ನಿಮ್ಮ ಗದ್ಯ ಭಾಗದಿಂದ ಬರುತ್ತದೆ. ಸೊ ಅ ಉಪವಿಭಾಗದ್ದು ಪದ್ಯ ಭಾಗದಿಂದ ಆ್ಯಂಡ್ ಆ ಉಪವಿಭಾಗದ್ದು ಗದ್ಯ ಭಾಗದಿಂದ ಬರುತ್ತದೆ. ಅರ್ಥ ಆಯ್ತಾ? ಈಗ ಮುಂದಕ್ಕೆ ಹೋಗೋಣ. ನೆಕ್ಸ್ಟು ಈ ಉಪವಿಭಾಗದಲ್ಲೇನಿದೆ, ಇದರಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳನ್ನ ಉತ್ತರಿಸಬೇಕು. ಅದು ಕೂಡ 2-3 ವಾಕ್ಯಗಳಲ್ಲೇ.
ಕರೆಕ್ಟಾ? ಸೊ ಇಲ್ಲೂ ನಿಮಗೆ 4 ಪ್ರಶ್ನೆಗಳು ಕಾಣಿಸ್ತಾ ಇದೆ. ಯಾವುದಾದ್ರೂ 3 ನೀವು ಉತ್ತರಿಸಬಹುದು. ಇಲ್ಲಿ ಈ ಹುಡುಗ ಇಲ್ಲಿ 29, 30, 31 ನೋಡಿ 3 ಪ್ರಶ್ನೆಗಳು ಅವನಿಗೆ ಗೊತ್ತಿದೆ. ಮೋಸ್ಟ್ಲಿ ಅವನಿಗೆ 32ನೇ ಪ್ರಶ್ನೆದು ಉತ್ತರ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಬರೀಲಿಲ್ಲ, ಬರೆದ್ರೂ ಪರವಾಗಿಲ್ಲ. ಸೊ ಈ ಥರ ಬರೆದಿದ್ದಾರೆ. ಸೊ ಇದು ಬಂದು ಯಾವ ಥರ ಪ್ರಶ್ನೆಗಳು? ದೀರ್ಘ ಗದ್ಯ ಭಾಗದಿಂದ ಈ ಪ್ರಶ್ನೆಗಳು ಬರುತ್ತದೆ. ಓಕೆ, ಸೊ ಇಸ್ ದ್ಯಾಟ್ ಕ್ಲಿಯರ್? ಸೊ ಏನರ್ಥ? ಸೊ ಆ ವಿಭಾಗದಲ್ಲಿ 3 ಉಪವಿಭಾಗಗಳಿರುತ್ತದೆ. ಆ ಉಪವಿಭಾಗದಲ್ಲಿ ಯಾವ ಕಡೆಯಿಂದ? ಪದ್ಯ ಭಾಗದಿಂದ. ಆ ಉಪವಿಭಾಗದಲ್ಲಿ ಗದ್ಯ ಭಾಗದಿಂದ ಹಾಗೂ ಈ ಉಪವಿಭಾಗದಲ್ಲಿ ದೀರ್ಘ ಗದ್ಯ ಭಾಗದಿಂದ ಬರುತ್ತದೆ. ಕ್ಲಿಯರ್ ಅಲ್ವಾ? ಸೊ ಯಾವ್ದ್ಯಾವುದು ಇವೆಲ್ಲ ಕೂಡ ಎಷ್ಟು ಮಾರ್ಕ್ಸಿಂದು? ಎಸ್, ಎಕ್ಸಾಕ್ಟ್ಲಿ. ಸೊ 2 ಅಂಕಗಳ ಪ್ರಶ್ನೆಗಳು ಇವೆಲ್ಲ. ಅರ್ಥ ಆಯ್ತಲ್ಲ? ಮುಂದಕ್ಕೆ ಹೋಗೋಣ. ಮುಂದೆ ಬಂದು ಈ ವಿಭಾಗ. ಸೊ ಆಯಿತು, ಇವಾಗ ಈ ವಿಭಾಗ. ಸೊ ಈ ವಿಭಾಗದಲ್ಲಿ ಏನಿದೆ? ಈ ವಿಭಾಗದಲ್ಲೂ ಕೂಡ ನಮಗೆ 3 ಉಪವಿಭಾಗಗಳಿರುತ್ತದೆ. ಏನದು? ಆ ಈ ಉಪವಿಭಾಗಗಳು. ಈಗ ವಿಭಾಗದಲ್ಲಿ ಏನಿದೆ? ಇಲ್ಲಿ ಯಾವುದಾದರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ಅಂದರೆ ಸಂದರ್ಭಕ್ಕೆ ತಕ್ಕಂತಹ ಸ್ವಾರಸ್ಯವನ್ನು ನೀವು ಡೀಟೇಲ್ ಆಗಿ ಬರಿಬೇಕಾಗುತ್ತೆ. ಇದು ಎಷ್ಟು ಮಾರ್ಕ್ಸಿಂದು? ಇದು ಬಂದು 3 ಮಾರ್ಕ್ಸ್. ಸೊ ಫಸ್ಟ್ ಮೇನ್ 1 ಮಾರ್ಕಿಂದು, ಸೆಕೆಂಡ್ ಮೇನ್ 2 ಮಾರ್ಕಿಂದು 2 ಅಂಕದ್ದು, ಆ್ಯಂಡ್ ಥರ್ಡ್ ಮೇನ್ ಬಂದು 3 ಮಾರ್ಕ್ಸಿಂದು. ಸೊ ಇಲ್ಲಿ ನೀವು ಯಾವುದಾದ್ರೂ 2 ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೋಬೋದು. ಆ್ಯಂಡ್ ಅದು ಬಂದು 3 ಮಾರ್ಕ್ಸ್ಗಳಿರುತ್ತೆ. ಸೊ 3 ಅಂಕಗಳಿರುತ್ತೆ. ಸೊ ಇಲ್ಲಿ ನೋಡಿ, ಸೊ ಈ ವಿಭಾಗದಲ್ಲಿ ಈ ಹುಡುಗ ಯಾವ ಪ್ರಶ್ನೆ? 33ನೇ ಪ್ರಶ್ನೆನ ಸಂದರ್ಭವನ್ನು ಸ್ವಾರಸ್ಯವಾಗಿ ಎಷ್ಟು ಶುದ್ಧವಾಗಿ ಬರೆದಿದ್ದಾನೆ ನೋಡಿ. ಸೊ ನೀವು ಕೂಡ ಹೀಗೆ ನೀಟಾಗಿ ಬರಿಬೋದು. ರೈಟ್ ಸೇಮ್ ವೇ. ಸೊ ನೋಡಿ, ನೆಕ್ಸ್ಟು ಆ ಅಂದರೆ ಏನು? ಯಾವುದಾದರೂ 1 ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ಯಾವುದಾದರೂ 1. ಸೊ ಇಲ್ಲಿ 2 ಪ್ರಶ್ನೆಗಳಿದೆ, ನೀವು ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಬೋದು. ಇದು ಕೂಡ 3 ಪ್ರಶ್ನೆಗಳು. ಸೊ 3 ಅಂಕಗಳದ್ದು. ಸೊ ನೀವಿಲ್ಲಿ ಅದನ್ನು ಬರಿಬೋದು. ಓಕೆ, ನೆಕ್ಸ್ಟು ಈ ಯಲ್ಲೂ ಕೂಡ ನಿಮಗೆ ಯಾವುದಾದ್ರೂ 2 ಪ್ರಶ್ನೆಗಳಿರುತ್ತದೆ. ಆ 2 ಪ್ರಶ್ನೆಗಳಲ್ಲಿ ನೀವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋಬೋದು. ಸೊ ಅದು ಬಂದು 1 ಪ್ರಶ್ನೆನ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ 3 ಅಂಕಗಳು ಸಿಗುತ್ತದೆ. ಅಗೇನ್ ಇನ್ನೊಂದು ವಿಷಯನ ನೀವಿಲ್ಲಿ ತಿಳ್ಕೋಬೇಕು. ಏನು? ವಿಭಾಗದಲ್ಲಿ ಅಂದರೆ ಉಪವಿಭಾಗದಲ್ಲಿ ಪ್ರಶ್ನೆಗಳು ಬಂದು ಯಾವ ಭಾಗದಿಂದ? ಪದ್ಯ ಭಾಗದಿಂದ. ವೆರಿ ಗುಡ್. ಆ ಉಪವಿಭಾಗದ್ದು ಯಾವ ಭಾಗದಿಂದ? ಎಕ್ಸಾಕ್ಟ್ಲಿ ಗದ್ಯ ಭಾಗದಿಂದ. ಹಾಗೆ ಈ ಉಪವಿಭಾಗ ಬಂದು ಯಾವ ಭಾಗದಿಂದ? ಸೂಪರ್, ದೀರ್ಘ ಗದ್ಯ ಭಾಗದಿಂದ ಬರುತ್ತದೆ. ಸೊ ಯಾವ್ದ್ಯಾವುದು ಪ್ರಶ್ನೆಗಳು ಹೇಗೆ ಬರುತ್ತದೆ ಅಂತ ನಿಮಗೆ ಗೊತ್ತಿದ್ರೆ ತುಂಬ ಈಸಿ ಆಗುತ್ತೆ ಆನ್ಸರ್ ಮಾಡೋಕ್ಕೆ. ನೆಕ್ಸ್ಟ್ ಈ ವಿಭಾಗದಲ್ಲಿ ಏನಿದೆ ನೋಡೋಣ ಬನ್ನಿ. ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ತುಂಬ ದೊಡ್ಡ ಕತೆ ಬರಿಬೇಕು ಹಾಗಾದರೆ 5-6 ವಾಕ್ಯದಲ್ಲಿ. ಹಾಗಂತ ನೀವು ತುಂಬ ಹಳೆಯ ಸ್ಟೋರಿ ಎಲ್ಲ ಮೂವಿ ಸ್ಟೋರಿ ಎಲ್ಲ ಬರಿಬೇಡಿ, ಆಯಿತಾ? ಸೊ ಪ್ರಶ್ನೆಗೆ ಅನುಸಾರವಾಗಿ ನೀವು ಏನು ಉತ್ತರ ಕೊಡಬೇಕು ಅದನ್ನು ನೀವು 5-6 ವಾಕ್ಯಗಳಲ್ಲಿ ಬರಿಬೇಕು, ಆಯಿತಾ? ಆ್ಯಂಡ್ ಆಬ್ವಿಯಸ್ಲಿ ತುಂಬ ಬರೆಯೋದಿದೆ. ಹಾಗಾಗಿ ನಿಮಗೆ ಎಷ್ಟು ಮಾರ್ಕ್ಸ್ ಇದಕ್ಕೆ? 4 ಮಾರ್ಕ್ಸ್. ಈಚ್ ಕ್ಯಾರೀಸ್ 4 ಮಾರ್ಕ್ಸ್. ಸೊ 4 ಅಂಕಗಳಿರುತ್ತೆ. ಸೊ ಕಳ್ಕೊಬೇಡಿ. ಓಕೆ, ಡೋಂಟ್ ಲೂಸ್ ಇಟ್. ಸೊ ಇಲ್ಲಿ ಇವಾಗ 4 ಪ್ರಶ್ನೆಗಳಿದೆ. ಅದರಲ್ಲಿ ನೀವು ಯಾವುದಾದ್ರೂ 2 ಆಯ್ಕೆ ಮಾಡ್ಕೋಬೋದು. ಯಾವುದಾದ್ರೂ 2. ಸೊ ಯಾವುದಾದ್ರೂ 2 ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ. ನೀವು ಹಾಗೆ ನೀಟಾಗಿ ಪ್ರತಿಯೊಂದು ಮೆನ್ಷನ್ ಮಾಡಿಬಿಟ್ಟು ನೀಟಾಗಿ ಹೀಗೆ ಬರಿಬೋದು. ಆ್ಯಂಡ್ ಇದು ಕೂಡ ಅದೇ ಥರ ಯಾವ ಭಾಗದಿಂದ? ಉಪವಿಭಾಗ ಯಾವ ಭಾಗದಿಂದ? ಎಕ್ಸಾಕ್ಟ್ಲಿ ನೋಡಿ, ಈಗ ನಿಮಗೆ ಗೊತ್ತಾಯಿತು, ಪದ್ಯ ಭಾಗದಿಂದ. ಸೂಪರ್. ನೆಕ್ಸ್ಟು ಅದೇ ಈ ವಿಭಾಗದಲ್ಲಿ ನೆಕ್ಸ್ಟ್ ಪ್ರಶ್ನೆ ಇವಾಗ. ಸೊ ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಇದು ಆಲ್ರೆಡಿ ಆಗಿದೆ. ಹಾಂ, ಆ ಉಪವಿಭಾಗ ಅಂದರೆ 2ನೇ ಉಪವಿಭಾಗ. ಯಾವುದಾದರೂ 1 ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಇಲ್ಲಿ 3 ಪ್ರಶ್ನೆಗಳಿವೆ. ನೀವು ಅದರಲ್ಲಿ ಯಾವುದಾದರೂ 1
ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು ಅದನ್ನು ಡೀಟೇಲಾಗಿ ಬರಿಬೋದು. ಮರಿಬೇಡಿ, ಇದು 4 ಅಂಕಗಳ ಪ್ರಶ್ನೆ. ಸೊ ಯೋಚನೆ ಮಾಡಿ ಡೀಟೇಲಾಗಿ ಪ್ರಶ್ನೆಗೆ ಅನುಸರಿಸಿ ಉತ್ತರನ ಬರಿಬೇಕು. ಓಕೆನಾ? ಫೈನ್. ಸೊ ಆ್ಯಂಡ್ ಇದು ಯಾವ ಭಾಗದಿಂದ? ಕಮಾನ್, ಈಗ ನಿಮಗೆ ಗೊತ್ತಿದೆ ಅಲ್ವಾ, ಉಪವಿಭಾಗ ಬಂದು ಪದ್ಯ ಭಾಗ. ಹಾಗಾದರೆ ಆ ಉಪವಿಭಾಗ, ಎಸ್ ಸೂಪರ್, ನೋಡಿ ಗೊತ್ತಾಯಿತು ನಿಮಗೀಗ, ಇದು ಬಂದು ಗದ್ಯ ಭಾಗದಿಂದ ಬರುತ್ತದೆ. ಹಾಗೆ ಮುಂದಕ್ಕೆ ಹೋಗೋಣ, ಮುಂದಕ್ಕೆ ಮುಂದಕ್ಕೆ ಮುಂದಕ್ಕೆ. ಎಸ್, ಈ ಉಪವಿಭಾಗದು ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 2 ಪ್ರಶ್ನೆ ಇದೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಇದು ಕೂಡ 4 ಅಂಕಗಳದ್ದು ಆ್ಯಂಡ್ ನೀವು ಅದನ್ನು ಡೀಟೇಲಾಗಿ ಬರಿಬೇಕಾಗ್ತದೆ. ಸೊ ಇದು ಕೂಡ ಯಾವ ಭಾಗದಿಂದ? ಎಕ್ಸಾಕ್ಟ್ಲಿ, ಇದು ಬಂದು ದೀರ್ಘ ಗದ್ಯ ಭಾಗದಿಂದ ಆರಿಸಲಾಗಿದೆ ಪ್ರಶ್ನೆಗಳನ್ನು. ಸೊ ನಿಮ್ಗೆ ಇವಾಗ ಕನ್ಕ್ಲೂಷನ್ ಗೊತ್ತಾಯಿತು. ಸೊ ಯಾವ ಥರ ಪ್ರಶ್ನೆ ಯಾವ ಭಾಗದಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇವಾಗ ಐಡಿಯಾ ಬಂತು ಅಲ್ವಾ? ಈಗ ಹಾಗೆ ಮುಂದಕ್ಕೆ ಹೋಗೋಣ. ಲಾಸ್ಟ್ ಆ್ಯಂಡ್ ಫೈನಲ್ ಸೆಕ್ಷನ್ ಇದು ಏನು? ಭಾಷಾಭ್ಯಾಸ. ಇದರಲ್ಲಿ ಏನಿದೆ? ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿರಿ. ಸೊ ನಿಮ್ಗಿಲ್ಲಿ ಇವಾಗ ಒಂದು 6 ಪ್ರಶ್ನೆಗಳಿರುತ್ತೆ ಆಯಿತಾ? ಇಲ್ಲಿಗ 3 ಕಾಣಿಸ್ತಿದೆ, ಮಿಕ್ಕಿದ 3 ನೆಕ್ಸ್ಟ್ ಪೇಜಲ್ಲಿದೆ. ಸೊ 6 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 4ಅನ್ನು ನೀವು ಆಯ್ಕೆ ಮಾಡ್ಬೋದು ಆಯಿತಾ? ಸೊ 4ಅನ್ನು ಆಯ್ಕೆ ಮಾಡ್ಬೋದು ಆ್ಯಂಡ್ 4ಅನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಇವಾಗ ನೋಡಿ 49 ಆಯ್ಕೆ ಮಾಡಿದ್ದಾರೆ, 50 ಆಯ್ಕೆ ಮಾಡಿದ್ದಾರೆ, 51ಅನ್ನು ಆಯ್ಕೆ ಮಾಡಿದ್ದಾರೆ. ಹೀಗೆ ಇಲ್ಲಿ ನೋಡಿ ಮಿಕ್ಕಿರೋ 3 ಪ್ರಶ್ನೆಗಳು ಟೋಟಲ್ 6 ಅಂತ ಅಂದೆ, ಕರೆಕ್ಟಾ? ನೋಡಿ, ಸೊ ಎಕ್ಸ್ಟ್ರಾ ಕ್ವೆಶನ್ಸ್ನ ಕೂಡ ಅಟೆಂಡ್ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೀವೊಂದು ಗಮನಿಸ್ಬೋದು ಏನಂದರೆ, ಇಲ್ಲಿ ನೋಡಿ ಇಲ್ಲಿಗ 3 ಪ್ರಶ್ನೆಗಳಿದೆ ಕರೆಕ್ಟಾ? ಸಬ್ ಕ್ವೆಶನ್ಸ್ ಇದೆ ಅಲ್ಲಿ ಅಲ್ವಾ? 49 ಕ್ವೆಶನಲ್ಲಿ 3 ಸಬ್ ಕ್ವೆಶನ್ಸ್. ಇಲ್ಲಿ ನೋಡಿ, ಈ 3ರಲ್ಲಿ ನೀವು 3ನ್ನೂ ಬರಿಬೇಕಾ? ಅವಶ್ಯಕತೆ ಇಲ್ಲ. 3ರಲ್ಲಿ ಯಾವುದಾದ್ರೂ 2 ಬರೆದ್ರೂ ನಿಮಗೆ ಪೂರ್ತಿ ಮಾರ್ಕ್ಸ್ ಸಿಗುತ್ತೆ, ಯಾಕಂದರೆ ಇದು 2 ಮಾರ್ಕ್ಸ್ ಕ್ವೆಶನ್. ಸೊ ನೀವು 3ರಲ್ಲಿ ಯಾವುದಾದ್ರೂ 2ಅನ್ನು ಉತ್ತರಿಸ್ಬೋದು. ನಿಮಗೆ ಗೊತ್ತಿದ್ದರೆ, ನಿಮಗೆ 3ನೇದು ಗೊತ್ತಿದೆಯಾ, ದಯಮಾಡಿ ಬರೀರಿ. ಯಾಕಂದರೆ ಹೇಳಿದ್ನಲ್ಲ, ಇಟ್ ಈಸ್ ನೆವರ್ ಅ ವೇಸ್ಟ್ ವೆನ್ ಯು ರೈಟ್ ಸಮಥಿಂಗ್ ಎಕ್ಸ್ಟ್ರಾ. ನೀವು ಎಕ್ಸ್ಟ್ರಾ ಬರೆದ್ರೆ ಅದೆಲ್ಲೂ ಲಾಸ್ ಆಗಲ್ಲ, ಟೈಮ್ ಇರಬೇಕಷ್ಟೇ ಆಯಿತಾ? ಸೊ ಟೈಮ್ ಇದ್ದರೆ ದಯಮಾಡಿ 3ನೇ ಪ್ರಶ್ನೆಗೂ ಉತ್ತರ ಗೊತ್ತಿದ್ದರೆ ಬರೆದ್ಬಿಡಿ, ಸೇಫರ್ ಸೈಡ್ ಅಲ್ವಾ? ಸೊ ಆ ಥರ ಇಲ್ಲಿ ನೋಡಿ, ಇವರು ಎಲ್ಲದನ್ನು ಬರೆದಿದ್ದಾರೆ, 3 ಪ್ರಶ್ನೆಗೂ ಬರೆದಿದ್ದಾರೆ. ನೀವು 2ಕ್ಕೆ ಬರೆದ್ರೂ ತಲೆ ಕೆಡಿಸ್ಕೊಳ್ಳೋ ನೆಸಿಟಿ ಇಲ್ಲ, ನಿಮಗೆ ಮಾರ್ಕ್ಸಸ್ ಸಿಕ್ತು ಅಂತಲೇ ಅರ್ಥ. ಓಕೆ, ಸೊ ಆ ಥರ ನೀವು ಯಾವುದಾದ್ರೂ 4ಅನ್ನು ಚೂಸ್ ಮಾಡ್ಬೋದು, ಎಲ್ಲ ಗೊತ್ತಿದ್ರೆ ಎಲ್ಲದನ್ನು ಚೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇವಾಗ ಯಾವುದಾದ್ರೂ ಒಂದು ವಿಷಯದ ಕುರಿತು ಪತ್ರ, ಒಂದು ನಿಮಿಷ, ಇದಕ್ಕೂ ಮುಂಚೆ ಇನ್ನೊಂದಿದೆ. ಹಾಂ, ಸೊ ಇದಾಯ್ತಲ್ವಾ? ಸೊ ಯಾವುದಾದರೂ ಒಂದು ವಿಷಯದ ಕುರಿತು ಪತ್ರ ಬರೆಯಿರಿ. ಸೊ ನೀವಿವಾಗ ಯಾವುದಾದ್ರೂ ವಿಷಯದ ಕುರಿತು ಒಂದು ಪತ್ರ ಬರಿಬೇಕು. ಸೊ ಅದರಲ್ಲಿ ನಿಮಗೆ 2 ಆಪ್ಷನ್ಸ್ ಇದೆ ಇಲ್ಲಿ ಅಲ್ವಾ? ಸೊ ಇದು ಅಥವಾ ಇದು. ಸೊ 2ರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ ಪತ್ರ ಬರೆಯಿರಿ. ಓಕೆ, ಸೊ ಒಂದು ನಿಮಿಷ. ಸೊ ಪ್ರಶ್ನೆಯಿಂದ ಪತ್ರ ಬರಿಬೋದು. ಸೊ ಪತ್ರ ಬರೆದ್ರಿ. ಇನ್ನೂ ಒಂದು ಪ್ರಶ್ನೆ ಇದೆ ಆ್ಯಕ್ಚುಲಿ, 55ನೇ ಪ್ರಶ್ನೆ, 54 ಆಯ್ತಲ್ಲ, 55ನೇದು ಬಂದು ಪ್ರಬಂಧ ಬರೆಯೋದು. ಓಕೆ, ಪ್ರಬಂಧದಲ್ಲೂ ಅಷ್ಟೇ 2 ಆಪ್ಷನ್ಸ್ ಇರುತ್ತೆ, ನೀವು ಅದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಬೋದು. ಅದು ಬಂದು 4 ಮಾರ್ಕ್ಸ್. ಸೇಮ್ ವೇ ಪತ್ರ ಬರೆಯೋದಿದೆಯಲ್ಲ, ಲಾಸ್ಟ್ ಒನ್ 56ನೇ ಪ್ರಶ್ನೆ, ಪತ್ರ ಬರೆಯೋದು ಕೂಡ ಅದಕ್ಕೂ ಕೂಡ 4 ಅಂಕಗಳಿರುತ್ತೆ, 4 ಮಾರ್ಕ್ಸ್ ಇರುತ್ತೆ. ಸೊ ನೀಟಾಗಿ ಇದನ್ನು ಬರೀರಿ. ಇಂದ, ರಿಗೆ, ಮಾನ್ಯರೇ, ಈ ವಂದನೆಗಳೊಂದಿಗೆ ದಿನಾಂಕ, ಸ್ಥಳ, ಇಂತಿ, ನಿಮ್ಮ ವಿಶ್ವಾಸಿ, ಇವು ಯಾವುದನ್ನು ಮಿಸ್ ಮಾಡಬೇಡಿ, ಯಾಕಂದರೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳಿರುತ್ತೆ. ಅರ್ಥ ಆಯ್ತಲ್ಲ? ಸೊ ನೀಟಾಗಿ ಬರೆದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಮುಗಿಯುತ್ತೆ. ಸೊ ಈಗ ಇದರಲ್ಲಿ ಇದು ಬಂದು 2024ದು ಲಾಸ್ಟ್ ಇಯರ್ದು ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ಡಿಸ್ಕಸ್ ಮಾಡಿದ್ವಿ. ಅದೇ ಈ ವರ್ಷ ಏನಾದರೂ ಚೇಂಜಸ್ ಇದೆಯಾ ಮ್ಯಾಮ್? ಏನಾದರೂ ಬದಲಾವಣೆ ಇದೆಯಾ? ಎಸ್, ಅಫ್ಕೋರ್ಸ್ ಇದೆ. ಏನಂದರೆ ಲಾಸ್ಟ್ ಇಯರ್ 56 ಪ್ರಶ್ನೆಗಳಿತ್ತು, ಕರೆಕ್ಟಾ? ಬಟ್ ಈ ವರ್ಷ ಅದನ್ನು ಕಮ್ಮಿ ಮಾಡಿದ್ದಾರೆ. ಎಷ್ಟಕ್ಕೆ ಗೆಸ್ ಮಾಡ್ತೀರಾ? 4 ಪ್ರಶ್ನೆಗಳನ್ನು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಅಂದರೆ ಯು ವಿಲ್ ಬಿ ಹ್ಯಾವಿಂಗ್ 52 ಕ್ವೆಶನ್ಸ್. ಸೊ 52 ಕ್ವೆಶನ್ಸ್ಗಳಿರುತ್ತೆ.
ಓಕೆನಾ, 52 ಪ್ರಶ್ನೆಗಳಿರುತ್ತೆ. ಇದಲ್ಲದೆ ಇನ್ನೂ ಒಂದು ಚೇಂಜಸ್ ಇದೆ. ಏನದು ಚೇಂಜಸ್ ಅಂದರೆ ಲಿಸನ್ ಹೇಳ್ತೀನಿ. ಸೊ ಇನ್ನೊಂದು ಚೇಂಜಸ್ ಏನಂದರೆ ಪ್ರಶ್ನೆ ನಂಬರ್ 40. ಸೊ 40 ಪ್ರಶ್ನೆಯಲ್ಲಿ ಒಂದು ಚೇಂಜಸ್ ಮಾಡಿದ್ದಾರೆ. ಇದು ಬಂದು 4 ಮಾರ್ಕ್ಸಿಗೆ ಅಂತ ಹಾಕಿಬಿಟ್ಟು, ಸೊ 4 ಮಾರ್ಕಿನ ಪ್ರಶ್ನೆ ಇದು. ಸೊ ಆಬ್ವಿಯಸ್ಲಿ ಸೊ ಏನು ಮಾಡ್ತಾರೆ ಅಂದರೆ 4 ಮಾರ್ಕ್ಸಿಗೆ ಅವರು ಯಾವುದೋ ಒಂದು ಪದ್ಯ ಭಾಗದಿಂದ ಒಂದು ಪ್ಯಾರಾಗ್ರಾಫ್ನ ಕೊಡ್ತಾರೆ. ಆಯಿತಾ, ಆ ಪ್ಯಾರಾಗ್ರಾಫಿಂದ ನಿಮಗೆ ಟೋಟಲ್ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ, ಸಾರಿ 4 ಅಲ್ಲ 3 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ 3 ಪ್ರಶ್ನೆಗಳು ಹೇಗೆ ಡಿವೈಡ್ ಆಗುತ್ತೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ಇವಾಗ ಇದರಲ್ಲಿ ಏನು ಬದಲಾವಣೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೊ 40 ಪ್ರಶ್ನೆಯಲ್ಲಿ ಪದ್ಯ ಭಾಗದಿಂದ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಅದರಿಂದ 3 ಪ್ರಶ್ನೆಗಳನ್ನ ಕೊಡ್ತಾರೆ. 3 ಪ್ರಶ್ನೆಗಳು ಆಯಿತಾ. ಆ 3 ಪ್ರಶ್ನೆಗಳನ್ನು ಹೇಗೆ ಡಿವೈಡ್ ಮಾಡ್ತಾರೆ ಅಂತ ಹೇಳ್ತೀನಿ. 1 ಮಾರ್ಕ್, ಇನ್ನೊಂದು ಬಂದು 2 ಮಾರ್ಕ್. ಸೊ ಟೋಟಲ್ 4 ಆಯ್ತಲ್ವಾ. ಸೊ 3 ಪ್ರಶ್ನೆ, 1 ಮಾರ್ಕಿಂದೊಂದು, 1 ಮಾರ್ಕಿಂದೊಂದು, 2 ಮಾರ್ಕಿಂದೊಂದು. ಸೊ ಟೋಟಲ್ 4 ಮಾರ್ಕ್ಸ್. ಸೊ ಇದೊಂದು ಚೇಂಜಸ್ನ ಮಾಡ್ತಾರೆ. ಸೊ ಅದು ಬಿಟ್ಟು ನಾನು ನಿಮ್ಗೆ ಹೇಳಿದ್ದೀನಿ ಏನು ಮಾಡಬೇಕು, ಎಕ್ಸ್ಟ್ರಾ ಕ್ವೆಶನ್ಸ್ನ ದಯವಿಟ್ಟು ಆನ್ಸರ್ ಮಾಡಿ ಗೊತ್ತಿದ್ರೆ ಆಯಿತಾ. ಸೊ ಮೊದಲು ನೀವು ಯಾವುದೆಲ್ಲ ಉತ್ತರ ಪರ್ಫೆಕ್ಟಾಗಿ ಗೊತ್ತಿದೆ. ಇಲ್ಲಿ ನಾನು ನೋಡ್ದಂಗೆ ಆನ್ಸರ್ ಶೀಟಲ್ಲಿ ಆ ಹುಡುಗ ಅಥವಾ ಹುಡುಗಿ ಅವ್ರೇನು ಮಾಡಿದ್ದಾರೆ ಅಂದರೆ ಪೂರ್ತಿ ಪ್ರಶ್ನೆಗಳನ್ನು ಎಕ್ಸ್ಟ್ರಾ ಕ್ವೆಶನ್ಸ್ನ ಕೂಡ ಮೊದಲೇ ಅಟೆಂಡ್ ಮಾಡಿದ್ದಾರೆ. ನೀವು ಆ ಕೆಲಸ ಮಾಡಬೇಡಿ. ನೀವು ಬೆಟರ್ ಫಸ್ಟ್ ಅವ್ರು ಎಷ್ಟು ಕೇಳಿದ್ದಾರೆ, ಈಗ ಏನೋ 3 ಬರೀರಿ ಅಥವಾ 2 ಬರೀರಿ, ಅವ್ರು ಎಷ್ಟು ಚಾಯ್ಸಸ್ ಕೊಟ್ಟಿರ್ತಾರಲ್ಲ ಅಷ್ಟನ್ನು ಫಸ್ಟು ಬರೀರಿ ನೀಟಾಗಿ. ಯಾಕಂದರೆ ಲಾಸ್ಟಲ್ಲಿ ನಿಮಗೆ ಟೈಮ್ ಸಿಕ್ಕಿಲ್ಲ ಅನ್ನೋ ಥರ ಆಗಬಾರ್ದಲ್ಲ. ಸೊ ಅದಕ್ಕೋಸ್ಕರ ಫಸ್ಟು ಅವ್ರು ಏನು ಕೇಳಿದಾರೋ ಅದನ್ನು ನೀಟಾಗಿ ಬರೀರಿ. ಲಾಸ್ಟಲ್ಲಿ ಒನ್ಸ್ ನೀವೆಲ್ಲ ಪೇಪರ್ನ ಸಾಲ್ವ್ ಮಾಡಿ ಆದ್ರ ಮೇಲೆ ಕೊನೆಯಲ್ಲಿ ಯಾವ್ಯಾವ ಪ್ರಶ್ನೆದು ನಿಮಗೆ ಎಕ್ಸ್ಟ್ರಾ ಆನ್ಸರ್ಸ್ ಗೊತ್ತಿದೆ, ನೀವು ಅದರದ್ದು ವಿಭಾಗ ಆ್ಯಂಡ್ ಉಪವಿಭಾಗ ಮತ್ತು ಕ್ವೆಶನ್ ನಂಬರ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿಕೊಂಡು ನೀವು ಅದನ್ನು ಎಕ್ಸ್ಟ್ರಾಸ್ ಅಂತಲೂ ಬರಿಬೋದು. ಓಕೆ, ಸೊ ಹೋಪ್ ಈ ಕ್ವೆಶನ್ ಪೇಪರ್ ನಿಮಗೆ ಹೆಲ್ಪ್ ಆಯಿತು ಅನ್ಕೋತೀನಿ. ಸೊ ಆಲ್ ದ ಬೆಸ್ಟ್ ನಿಮ್ಮೆಲ್ಲರಿಗೂ, ಚೆನ್ನಾಗಿ ಬರೀರಿ ಆಯಿತಾ. ಸೊ ಕನ್ನಡ ಪೇಪರ್ ಯೂಶ್ವಲಿ ಈಸಿ ಇರುತ್ತೆ, ನಿಮ್ಮ ಭಾಷೆ ನಿಮಗೆ ಗೊತ್ತೇ ಇರುತ್ತೆ ಹೇಗೆ ಬರಿಬೇಕು ಅಂತ. ಇದಲ್ಲದೆ ನಮ್ಮ ಹತ್ರ ಬೇರೆ ಮಾಡೆಲ್ ಪೇಪರ್ಸ್ ಕೂಡ ಇದೆ, ಅದು ನಿಮ್ಮ ಡಿಸ್ಕ್ರಿಪ್ಷನ್ಸಲ್ಲಿ ಬಾಕ್ಸಲ್ಲಿರುತ್ತೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಒನ್ಸ್ ಅಗೇನ್. ಸೊ ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು. ಟೇಕ್ ಕೇರ್, ಬಾಯ್.